ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ಪರಿಸರ, ನಿಮ್ಮ ಆ, ಬೆಳೆದು ಬಂದ ಪರಿಸರನ್ನ. ನಾನು ಹುಟ್ಟೂರಿನ ಬಗ್ಗೆ ತುಂಬಾ ಹೆಮ್ಮೆ ಪಡುವಂತ ಶೃಂಗೇರಿ ನನ್ನ ಊರು. ಶೃಂಗೇರಿ ಹತ್ತಿರ ಒಂದು 5 ಮೈಲಿ ದೂರದಲ್ಲಿ ಹೊನಗೋಡು ಅಂತ ಒಂದಿದೆ. ಹ, ಹ, ಅಲ್ಲಿ ನಮ್ಮ ಮುತ್ತಜ್ಜಿ ಮನೆ. ಹ, ಆ ಮುತ್ತಜ್ಜಿ ಮನೇಲಿ ನಾನು ಹುಟ್ಟಿದ್ದು. ಹ, ಹ, ಓದಿದ್ದೆಲ್ಲ ಶೃಂಗೇರಿನಲ್ಲೇನೆ. MA ಮಾಡ್ಲಿಕ್ಕೆ ನಾನು ಮೈಸೂರಿಗೆ ಬಂದದ್ದು 69ರಲ್ಲಿ. ಹ, ಹ, ಹ. ನೀವು ಮೈಸೂರಿನಲ್ಲೇ ಉಳಿದಿದ್ದು ನಮ್ಮ ಪುಣ್ಯ, ನಮ್ಮ ಅದೃಷ್ಟ. ಇಲ್ಲ ಹಾಗೇನಿಲ್ಲ, ಅದು ಅನಿವಾರ್ಯತೆ, ಉದ್ಯೋಗದ ಅನಿವಾರ್ಯತೆ ಇತ್ತು. ಇಲ್ಲಿ ನನಗೆ ವರ್ಗ ಆಗದಂತ ಒಂದು ಉದ್ಯೋಗ ಸಿಕ್ತಲ್ಲ, ಹಾಗಾಗಿ ನಾನು ಮೈಸೂರಿನಲ್ಲೇ ಹ. ಇದ್ದೆ. ಆ, ನಿಮ್ಮ ಬಾಲ್ಯದ ದಿನಗಳು ಒಂದೆರಡು ನೆನಪಿಸ್ಕೊಂಡು ಹೇಳಕ್ಕಾಗುತ್ತಾ? ಬಾಲ್ಯದ ದಿನ ಅಂತಂದ್ರೆ, ನಾನು ನಮ್ಮ ಮುತ್ತಜ್ಜಿ ಮನೆಯಲ್ಲಿ ಸುಖವಾಗಿ ಬೆಳೆದವನು. ಹ, ಹ, ಆಮೇಲೆ ಅಲ್ಲಿ ನಮ್ಮ ಸೋದರತ್ತೆ ಮನೆ ನೀರುಳ್ಳಿ ಅಂತ ಹತ್ರ. ಹ, ನಮ್ಮ ತಾಯಿ ಅವರು, ತನ್ನ ತಾಯಿ ಇರ್ಲಿಲ್ಲ. ಚಿಕ್ಕ ಚಿಕ್ಕಮ್ಮನ ಊರು ಮುಳ್ಳೊಳ್ಳಿ ಅಂತ ಒಂದು ಅಗ್ರಹಾರ, ಹ, ತುಂಗಾ ನದಿ ತಟದಲ್ಲಿದೆ. ಅಲ್ಲೆಲ್ಲ ನನ್ನ ಬಾಲ್ಯ ಕಳೆದದ್ದು. ಆಮೇಲೆ ಶೃಂಗೇರಿನಲ್ಲೇನೆ ಪ್ರೈಮರಿ ಮತ್ತು ಮಿಡ್ಲು, ಹೈಸ್ಕೂಲು ಮತ್ತೆ ಕಾಲೇಜ್ ಬಂತು. ಕಾಲೇಜ್ ಬರದೇ ಇದ್ದಿದ್ರೆ ನನ್ನ ವಿದ್ಯಾಭ್ಯಾಸ ಬಹುಶಃ SLC ಮುಕ್ತಾಯ ಆಗ್ತಾ ಇತ್ತು. ಹೊರಗಡೆ ಕಳಿಸುವಂತ ಯೋಚನೆ ಹ, ಹ. ಯೋಜನೆ ಇದ್ದಂಗೆ ನನಗೆ ತಿಳಿದ ಮಟ್ಟಿಗೆ ಇರಲಿಲ್ಲ. ಕಷ್ಟ ಆಗ್ತಾ ಇತ್ತು ತುಂಬಾ ಕೂಡ. ಊರಿಗೆ ಕಾಲೇಜ್ ಬಂದದ್ರಿಂದ ನಮ್ಮ ಸೀನಿಯರ್ಸ್ ಕೂಡ SLC ಮಾಡಿ ಓಡಾಡ್ತಾ ಇದ್ದರು ಊರಲ್ಲಿ, ನಮ್ಮ ಕ್ಲಾಸ್ಮೇಟ್ಗಳಾದ್ರು. ಹ, ಹ. ನೀವು ಮೈಸೂರಿಗೆ ಬಂದ ನಂತರ ನಿಮ್ಮ ಉದ್ಯೋಗದಲ್ಲಿ ಆ, ಮರೆಯಲಾಗದೇ ಇರುವಂತ ಒಂದೆರಡು ಘಟನೆಗಳು, ಒಂದು ರೀತಿ ಪಾಸಿಟಿವ್ ಆಗಿ ಹೇಳೋದಾದ್ರೆ. ಅಂದ್ರೆ ಕ್ಷೇತ್ರ ಕಾರ್ಯದಲ್ಲಿ ಹ, ಆದದ್ದು. ಹ, ಕ್ಷೇತ್ರ ಕಾರ್ಯದಲ್ಲಿ ಆದಾಗ ಒಂದು ವಿಶಿಷ್ಟವಾದ ಘಟನೆ ಅಂದ್ರೆ, ನಾನು ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. 2 ದಿವಸಕ್ಕೆ ನಾನು ಚರ್ಮ ಕಿತ್ತು ಬರ್ತಾ ಇತ್ತು ಹ, ಬಿಸಿಲಿಗೆ. ಹ, ಹೊರಗಡೆ ಇದ್ದು ರೂಢಿ ಇರ್ಲಿಲ್ವಲ್ಲ. ಹ, ಒಂದು ಹಳ್ಳಿನಲ್ಲಿ ಒಬ್ರು ವಯಸ್ಸಾದವ್ರು ಬಂದು ನನ್ನ ಕೆಲಸ ಎಲ್ಲ ನೋಡ್ತಾ ಇದ್ರು. ಅವ್ರಿಗೆ ಯಾಕೆ ಹೇಳ್ಬೇಕು ಅಂತ ಅನಿಸ್ತಾ ಗೊತ್ತಿಲ್ಲ, ಒಂದು ಮಗು, ನೀನ್ ಬೇರೆ ಕೆಲಸ ನೋಡ್ಕೋಪ, ಎಳೆ ಬಾಳೆ ಸುಳಿ ಬಾಳೆ ತರ ಇದೆಯಾ, ಈ ಕೆಲಸ ನಿಂಗೆ ಹೇಳ್ಸಿದ್ದಲ್ಲ ಅಂತ ಅಂದ್ರು. ಇನ್ನೊಂದು ಕಡೆನಲ್ಲಿ, ಅರಕಲಗೂಡು ತಾಲೂಕದು, ಹ್ಮ್, ಹ್ಮ್, ಇನ್ನೊಂದು ಕಡೆ ಮನೆಗೆ ಹೋಗಿ ಒಬ್ರು ಊಟ ಹಾಕಿದ್ರು. ನನ್ನ ಜೊತೆಲಿ ಸೇವಕರು ಇದ್ರು. ಸೇವಕರಿಗೆ ಹೊರಗಡೆ ಹಾಕಿದ್ರು, ನನ್ ಒಳಗಡೆ ಹಾಕಿದ್ರು. ಅದು ಇರ್ಲಿ, ಪರವಾಗಿಲ್ಲ. ಊಟ ಎಲ್ಲ ಆದ್ಮೇಲೆ ಮಾತಾಡ್ತಾ ಕೂತಿದ್ದಾಗ ಒಂದು ಹುಡುಗಿ ಫೋಟೋ ತಂದು, ಹ, 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 ಅಣ್ಣನ ಮನ್ಲಿದ್ಲು, ಬೆಂಗಳೂರಿನಲ್ಲಿದ್ದಾರೆ. ಅವರು ಹೇಳಿದ ಮಾತು ಹೇಗಿತ್ತು ಅಂದ್ರೆ, ನೋಡಿ ಸ್ವಾಮಿ, ನೀವು ಊರೂರು ಅಲಿತಾ ಇರ್ತೀರಿ, ನಿಮ್ಗೆ 4 ಜನ ಗೊತ್ತಿರುತ್ತೆ, ನಿಮ್ಮಂಗೆ ನೋಡ್ಲಿಕ್ಕೆ ಇರೋರು ಆದ್ರೆ ಸಾಕು, ಆದ್ರೆ ಈ ತರ ಕೆಲಸದವ್ರು ಬೇಡ ಅಂತಂದ್ರು. ಹಾಗಾಗಿ ಆಮೇಲೆ ಇನ್ನೊಂದು ಕಡೆನಲ್ಲಿ, ಒಂದು ಹರಿಜನ ಕೇರಿನಲ್ಲಿ ನಾನು ನೀರ್ ಕೇಳಲಿಕ್ಕೆ ಹೋದಾಗ, ಬ್ರಾಹ್ಮಣರ ನೀವು, ನಿಮ್ಗೆ ನೀರ್ ಕೊಡಬಾರ್ದು ನಾವು ಅಂತ ಹೇಳಿ ಕಳಿಸಿದ್ದು. ಆ ನಂತರ ಅವಾಗೆಲ್ಲ ಬಾಟ್ಲಿ ಇಟ್ಕೊಂಡು ಹೋಗೋದು ಯೋಚನೆ ಇರಲಿಲ್ಲ. ಆ ನಂತರ ನಂಗೆ ನೀರಿಗೆ ಒದ್ದಾಡೋದು ಬೇಡ ಅಂತ ಹೇಳಿ ಕಿತ್ಲೆ ಹಣ್ಣು, ಮೋಸಂಬಿ ಹಣ್ಣು ಜೊತೆಲಿ ತಗೊಂಡು ಹೋಗ್ತಾ ಇದ್ದೆ. ಬೆಳಿಗ್ಗೆ ಹೊರಟು ನಾವು ರಾತ್ರಿನೇ ಸೇರ್ತಾ ಇದ್ದದ್ದು ತಾಲೂಕು ಹೆಡ್ ಕ್ವಾರ್ಟರ್ಸ್. ಹಂಗಾಯ್ತು. ಆ, ಇದಿಷ್ಟೆಲ್ಲ ನಂತರ ನೀವು ಆ, ನಿಮ್ಮ ಕ್ಷೇತ್ರ ನಿವೃತ್ತ ಆದ್ರಿ. ನಿಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಹೊಯ್ಸಳ ಪ್ರಶಸ್ತಿಗಳು ಬಂದಿದೆ. ಆ, ಸುಮಾರು ಅಂತಂದ್ರೆ ರೋಟರಿ ಮುಕ್ತಕ ಕನ್ನಡ ಸಾಹಿತ್ಯ ಪ್ರಶಸ್ತಿ ಬಂದಿದೆ. ಈ ಪ್ರಶಸ್ತಿಗಳಿಗೆ ನೀವಂತೂ ಜೋತು ಬಿದ್ದವರಲ್ಲ ಅಂತ ನಮಗಂತೂ. ಅವೆಲ್ಲ ಅದು ಪ್ರಶಸ್ತಿಗಳ ಬಗ್ಗೆ ಏನಾದ್ರು ಮಾತಾಡಕ್ಕಾಗುತ್ತೆ? ಇಲ್ಲ, ಅದೇನಂದ್ರೆ ನಿರೀಕ್ಷೆ ಇದ್ರೆ ನಿರಾಶೆ ಇರುತ್ತೆ. ಹ, ಹ, ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಮಾಡಿದ ಅನ್ನಲ್ಲ. ಹ, ಹ, ಯಾಕೆಂದ್ರೆ ನಾನು ವಿಧಿವಾದದಲ್ಲಿ ನಂಬ್ಕೊಂಡವನು. ಹ, SSLC ನನ್ಗೆ 1 ನಂಬರ್ ಕಡಿಮೆ ಆಗಿದ್ದು ಡುಮ್ ಅಂತ ಇತ್ತು. ಹ, ಹ, ಯಾರೋ ಹೇಳಿದ್ರು ಅಂತ ಸೈನ್ಸ್ ಕಾಗಿದೆ. ಕಾಲೇಜಿಗೆ ಹೋದ ತಕ್ಷಣ ಶೃಂಗೇರಿ ಕಾಲೇಜ್ ಬಂದದ್ದು, ಪ್ರಿನ್ಸಿಪಲ್ ನನ್ನ ಅಂಕಪಟ್ಟಿ ನೋಡಿ, ಓಹೋ ಬೃಹಸ್ಪತಿ, ಸೈನ್ಸ್ ಬೇಕು ನನಗೆ, ಹೋಗೋ ಆರ್ಟ್ಸಿಗೆ ಅಂತ. ಹಾಗಾಗಿ ನಾನು ಆರ್ಟ್ಸಿಗೆ ಬಂದೆ. ಅವರ ನೆಚ್ಚಿನ ವಿದ್ಯಾರ್ಥಿ ಆದೆ. ಹ, ಹ, ಅವ್ರ ಪಾಠದಿಂದಲೋ ಅಥವಾ ನಮ್ಮ ತಂದೆ ತಾಯಿ ಮಾಡಿದ್ರು ಇದರಿಂದಲೋ ಗೊತ್ತಿಲ್ಲ, ನನಗೆ ರ್ಯಾಂಕ್ ಬಂದ್ಬಿಡ್ತು. ಹ್ಮ್, 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 ಶೃಂಗೇರಿ ಕಾಲೇಜಿಗೆ BA ನಲ್ಲಿ ರ್ಯಾಂಕ್ ಬಂತು. ಹ್ಮ್, ಹ್ಮ್, ಮೆರಿಟ್ ಸ್ಕಾಲರ್ಶಿಪ್ ಸಿಕ್ತು. ಹ್ಮ್, ಹ್ಮ್, ಹಾಗಾಗಿ ಮೈಸೂರಿಗೆ ಓದ್ಲಿಕ್ಕೆ ಬಂದೆ. ಹ್ಮ್, ಹ್ಮ್, ನನಗೆ ಉದ್ಯೋಗ ಬ್ಯಾಂಕ್ ನಲ್ಲಿ ಸಿಗೋ ಸಾಧ್ಯತೆ ಇತ್ತು. ನ್ಯಾಷನಲೈಸ್ ಆಗಿರ್ಲಿಲ್ಲ, ಹ್ಮ್, ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಹ್ಮ್. ಸಿಗೋ ಸಾಧ್ಯತೆ ಇತ್ತು. ಅದ್ರ ವಿಧಿ ನನ್ನನ್ನು ಇಲ್ಲಿಗೆ ಎಳ್ಕೊಂಬಂತು, ಈ ಕ್ಷೇತ್ರಕ್ಕೆ ಹೋಗುವಂತ. ಆ, ಸರಿ. ಇದ್ರ ಜೊತೆಗೇನೆ ನೀವು ಸಾಕಷ್ಟು ಲೇಖಕರಾಗಿ ಕೂಡ ಗುರುತಿಸ್ಕೊಂಡಿದ್ರ, ಪುಸ್ತಕಗಳು ಬರೀತಿದ್ರ. ಮೊದ್ಲಿಂದನೂ ಇದು ಹವ್ಯಾಸ ನಿಮ್ಗಿತ್ತ, ಇಲ್ಲ ಕಾರ್ಯಕ್ಷೇತ್ರಕ್ಕೆ ಬಂದ್ಮೇಲೆ ಇದು ಅನಿವಾರ್ಯ ಆಗಿ ಬಂದಿದ್ದ? ಇಲ್ಲ, ಅದು ಕೆಲವು ಮೊದಲು ಲೇಖನಗಳನ್ನ ಬರಿತಾ ಇದ್ದೆ. ಹ್ಮ್, ಒತ್ತಾಯಕ್ಕೆ ಬರೆದದ್ದು ಉಂಟು, ಯಾವುದೋ ಅಭಿನಂದನ ಗ್ರಂಥಕ್ಕೆ ಬರೆಯೋದು, ಈ ತರದ್ದೆಲ್ಲ.
ಆ ಹಾಮಾನಾಯಕರ ಕಾಲದಲ್ಲಿ ನಮ್ಗೆ ನಿಜವಾಗಿ ಪುರ್ಸೊತ್ತು ಇರ್ತಿರ್ಲಿಲ್ಲ. ಹ, ಹ, ಯಾಕೆಂದ್ರೆ ನಮ್ಮ ಕೆಲಸಗಳು ಆ ತರ ಇತ್ತು, ಒತ್ತಡಗಳು ಹಾಗೆ ಇತ್ತು. ಆಮೇಲೆ 2000 ನಂತರ ನನಗೆ ಸ್ವಲ್ಪ ಬಿಡುವು ಸಿಗ್ತಾ ಬಂತು. ಆಮೇಲೆ ನಾನು 2005 ನಂತರ ಹ್ಮ್, 2003 ನಾನು ಲೇಖನಗಳನ್ನ ಸೇರಿ ಶಿವಶಾಸನ ಅಂತ ಮೊದಲನೇ ಪುಸ್ತಕ ತಂದೆ. ಹ್ಮ್, ಹ್ಮ್, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಸ್ನೇಹಿತರು ಟಿ.ಎಸ್. ರಾಜಪ್ಪನವರು ಅಂತ ನೆನಪು ಮಾಡ್ಕೋಬೇಕು. ಅವರು ಸಂವಹನದ ಲೋಕಪ್ಪನವ್ರನ್ನ ಪರಿಚಯ ಮಾಡಿಕೊಟ್ಟು ಅವ್ರ ಪುಸ್ತಕ ತಂದ್ರು. ಆ ನಂತರ ಶಿವಮುಖ, ಶಿವಶೋಧ ಹೀಗೆಲ್ಲ ಬಂತು. ಮತ್ತು ಓಂಕಾರಪ್ಪ ಅಂತ ಒಬ್ಬ ಪ್ರಕಾಶಕರ ಪರಿಚಯ ಆಯ್ತು. ಅವ್ರು ನನ್ನ ಪುಸ್ತಕಗಳನ್ನೆಲ್ಲ ಹೊರತಂದ್ರು, ಆದಷ್ಟು ಪುಸ್ತಕಗಳು. ನನ್ಗೆ ಮೂಲತಃ ಶಾಸನಗಳಲ್ಲಿ ಇರ್ತಕ್ಕಂಥ ರಾಜಕೀಯದ ವಿಷಯಗಳ ಬಗ್ಗೆ ಆಸಕ್ತಿ ಬರಲಿಲ್ಲ. ಅದು ಸಾಂಸ್ಕೃತಿಕ ವಿಷಯಗಳು ಇರುತ್ತಲ್ಲ, ಹ್ಮ್, ಹ್ಮ್. ಅದ್ರ ಬಗ್ಗೆ ಆಸಕ್ತಿ ಬಂತು. ಅಧ್ಯಾತ್ಮದ ವಿಷಯದ ಬಗ್ಗೆ ಆಸಕ್ತಿ ಬಂತು. ಅಂದ್ರೆ ಆ ಕಾಲದ ಕಲೆ, ನಾಟಕ, ಆ ಕಾಲದ ಕಲೆ ನಾಟ್ಯ ಎಲ್ಲ ವರ್ಣನೆ ಬರ್ತದೆ. ಅಲ್ಲಿ ಕಣ್ಣಿಂದ ನೋಡುವಂಥದ್ದು ಬೇರೆ, ವರ್ಣನೆಯಲ್ಲಿ ಇರುವಂಥದ್ದು ಬೇರೆ. ಶಿಲ್ಪಗಳಲ್ಲಿ ನೀವು ನೋಡ್ಬೋದು. ಹೌದು, ಹೌದು. ಶಾಸನಗಳಲ್ಲಿ ನಿಮ್ಗೆ ತುಂಬಾ ಕಲಾತ್ಮಕವಾದಂದ್ರೆ ಹೊಯ್ಸಳರ ಶಾಸನಗಳು. ಹ, ಹ, ಹ. ಅಷ್ಟು ಚೆನ್ನಾಗಿ ಅವರು ಒತ್ತಕ್ಷರಗಳಲ್ಲಿ ವಿನ್ಯಾಸಗಳನ್ನ ಬಿಡಿಸಿದ್ರು. ಹ್ಮ್, ಹ್ಮ್, ಹ್ಮ್. ಆ, ನಿಮ್ಮ ಒಂದು ಆ, ಸಾಕಷ್ಟು ಲೇಖಕರಾಗಿ ಗುರುತಿಸಿಕೊಂಡಿದ್ದೀರಿ. ಒಂದು ರೀತಿಯ ಲೇಖಕನನ್ನು ಬರೆಯೋ ಸಂದರ್ಭದಲ್ಲಿ ಆದಂತ ಅನುಭವ ಒಂದೆರಡು ಹೇಳ್ಲಿಕ್ಕಾಗತ್ತಾ? ಬರೆಯುವಾಗ ಅಂತ ಅನುಭವಗಳು ಅಂತ ನಾನು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ಸಲ ಸುತ್ತೂರು ಮಠಕ್ಕೆ ಯಾರೋ ಮದ್ರಾಸ್ನಿಂದ ಬಂದಿದ್ರು ಒಬ್ರು ವಿದ್ವಾಂಸರು, ಯಾರು ನನ್ನ ಹೆಸರು ಮರ್ತು ಬಿಟ್ಟೆ. ಅವ್ರು ನನ್ನ ನಂಬರ್ ತಗೊಂಡು ಸುತ್ತೂರು ಮಠದಲ್ಲಿ ನನಗೆ ಫೋನ್ ಮಾಡಿದ್ರು. ಸುತ್ತೂರು ಇನ್ಸ್ಕ್ರಿಪ್ಷನ್ಸ್ ಅಂತ ಒಂದು ಪುಸ್ತಕ ತಗೊಂಡು, ಹ್ಮ್, ಹ್ಮ್, ಹ್ಮ್. ಅದನ್ನ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಬಂದಿದೆ. ಅದನ್ನ ನೋಡಿ, ನೀವು ನಿಮ್ ಮನೆಗೆ ಬರುವಷ್ಟು ಸಮಯ ಇಲ್ಲ ನನಗೆ, ನಿಮ್ ಪರಿಚಯ ಮಾಡ್ಕೊಳ್ಬೇಕು. ಮದ್ರಾಸ್ನವ್ರು ಹ್ಮ್, ಹ್ಮ್, ತುಂಬಾ ಚೆನ್ನಾಗಿ ಬಂದಿದೆ, ಹಿಂಗೆ ಎಲ್ಲ ಊರುಗಳ ಬಗ್ಗೆ ಆಗಬೇಕು ಅಂತ ಅವ್ರು ಹ್ಮ್, ಹೇಳಿದ್ರು. ಹಾಗಾಗಿ ಅದು ಒಂದು ನೆನಪಿದೆ. ಮತ್ತೆ ಈ ಭಾವಶಂಕರ ಬರೆಯುವಾಗ ನನಗೆ ಕೆಲವು ಶಾಸನ ಪದ್ಯಗಳು ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇದ್ವು. ಹ್ಮ್, ಹ್ಮ್, ಹ್ಮ್. ಭೇದಂ ಮೂರ್ತಿಗಳಲ್ಲದೆ ಭೇದಂ ಪರಮಾರ್ಥ ತತ್ವದಳು ಸಲ್ಲದಿನಲ್ಲಿ ಮೂದೇವರಾದ ಅಭೇದದ ಮಾದೇವ ಯಮಗಿಗೆ ಸುಖ ಸಂಪದ ಅಂತ ಆ ಥರ ಒಂದು ನೀರಿನ ಬಗ್ಗೆ ಒಂದು ಪದ್ಯ ಇದೆ. ನನಗೆ ತಕ್ಷಣ ಎಲ್ಲವೂ ನೆನಪಾಗ್ತಾ ಇಲ್ಲ. ಆದ್ರೆ ಆ ಅಧ್ಯಾತ್ಮದ ವಿಚಾರಗಳು ತುಂಬಾ ಬಂದಿದೆ. ಸೊರಬದ ಒಂದು ಶಾಸನ ಹೇಳುತ್ತೆ, ಹೃದಯವನ್ನ ಆತ್ಮನ ದೇಗುಲ, ವೈರಾಗ್ಯದ ತಾಣ. ಹ್ಮ್, 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 ಇಂಥ ಸಣ್ಣ ಸಣ್ಣ ವಾಕ್ಯಗಳು, ಸಣ್ಣ ಸಣ್ಣ ಮಾತುಗಳು ನನಗೆ ಗಮನ ಸೆಳೀತಾ ಬಂತು. ಒಂದ್ ಕಡೆ ಕೆಲವುದನ್ನು ಗುರುತು ಹಾಕೊಂಡಿದ್ದೀನಿ. ಹ್ಮ್, ಹ್ಮ್. ಭಾರತೀಯ ವಿದ್ಯಾಭವನ ಬೆಂಗಳೂರು ಶಾಖೆಯವರು ಹೊರತಂದ ಇತಿಹಾಸ ಸಂಪುಟದಲ್ಲಿ ನೀವು ಸಹಾಯಕ ಎಡಿಟರ್ ಆಗಿ, ಸಹಾಯಕ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದೀರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಒಂದು ಕ್ಷಣನ ಹೇಳಿ. ಅದು 1996ನೇ ಇಸ್ವಿನಲ್ಲಿ ನಮ್ಮ ಗುರುಗಳಾದ ಎ.ವಿ. ನರಸಿಂಹಮೂರ್ತಿಯವರು ನನ್ನ ಕರೆದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಂಬಂಧಪಟ್ಟಂತ ಒಂದು ಲೇಖನ ಕೊಟ್ಟು, ಇದನ್ನ ನೀನು ಅನುವಾದ ಮಾಡಿಕೊಡಪ್ಪ ಅಂತ. ಸರಿ ಅಂತ ಹೇಳಿದೆ. ನಾನು ಅನುವಾದ ಮಾಡಿ ತಗೊಂಡು ಹೋದೆ. ಓದಿದ್ರು, ಖುಷಿ ಆಯ್ತು. ಆಮೇಲೆ ಅವ್ರಿಗೆ ಏನ್ ಅನ್ನಿಸ್ತೇನೋ ಗೊತ್ತಿಲ್ಲ, ನೀವು ಪ್ರಾಜೆಕ್ಟ್ ಮುಗಿಯೋವರೆಗೂ ನನ್ನ ಜೊತೆಲೆ ಕೆಲಸ ಮಾಡ್ಬೇಕು, ನಾನು ಸಹಾಯಕ ಸಂಪಾದಕ ಕೆಲಸ ಮಾಡ್ತೀರಾ ಅಂತ. ಸರ್, ನನಗೆ ಕಷ್ಟ ಆಗುತ್ತೆ, ಅಧ್ಯಯನ ಸಂಸ್ಥೆಯಲ್ಲಿ ನಾನು ಉದ್ಯೋಗದಲ್ಲಿ ಇರೋದ್ರಿಂದ ನನಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ನೀವು ಆಫೀಸ್ ಅವರ್ಸ್ ಆದ್ಮೇಲೆ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ನಾನು 9 ವರ್ಷಗಳ ಕಾಲ 25 ಭಾಗಗಳು ಬಂದಿದ್ದಾವೆ. ಭಾರತೀಯ ವಿದ್ಯಾಭವನ 14,000 ಪುಟ ಬಂದಿದೆ. 9 ವರ್ಷ ತಗೊಳ್ತು. 14,000 ಪುಟಗಳಿದ್ದಾವೆ. 400ಕ್ಕೂ ಹೆಚ್ಚು ಚಿತ್ರಗಳಿದ್ದಾವೆ. ದೊಡ್ಡ ದೊಡ್ಡವರೆಲ್ಲ ಅನುವಾದ ಮಾಡಿದ್ದಾರೆ. ಆ ಅನುವಾದವನ್ನ ನಾವು ನೋಡಿ ಪರಿಷ್ಕರಿಸಿ ಮುದ್ರಣ ಕೊಟ್ಟು, ಮುದ್ರಣ ಕೆಲಸ ಎಲ್ಲ ನೋಡ್ಕೊಂಡು 2005ರಲ್ಲಿ ಮುಕ್ತಾಯ ಆಯ್ತು. ಹಾಗಾಗಿ ಆ ಅನುಭವ ತುಂಬಾನೇ ಹಿರಿದು. ಆದ್ರೆ ಆ ಸಮಯದಲ್ಲಿ ನನ್ಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗುವಷ್ಟು ಕೆಲಸ ಮಾಡಿದೆ ನಾನು. ಬೆಳಿಗ್ಗೆ 3:30-4 ಗಂಟೆಗೆ ಹೇಳ್ತಾ ಇದ್ದೆ. 4ರಿಂದ 8 ವಿದ್ಯಾಭವನದ ಕೆಲಸ. ಮತ್ತೆ 9 ಗಂಟೆ ಮೇಲೆ ನಾನು ಉಳಿದ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಹೋಗುದು. 5:30 ಮೇಲೆ ಲೇಖಕರುಗಳ ಮನೆಗೆ ಹೋಗುದು, ಅನುವಾದಕರ ಮನೆಗೆ ಹೋಗುದು, ಈ ಕೆಲಸ ಮಾಡ್ಕೊಂಡು ಬಂದೆ. ಅಷ್ಟಲ್ಲದೆ ಕೂಡ ನೀವು ಇನ್ನೂ ಸಾಕಷ್ಟು ಅದರಲ್ಲಿ ಅನುವಾದಕರು ಮತ್ತೆ ಸಹಾಯಕ ಸಂಪಾದಕರಾಗಿ ದುಡಿದಿದ್ದ ಹೇಳಿದ್ರೆ, ಬೇರೆ ಹಲವಾರು ರೀತಿಯಾದಂತಹ ಪುಸ್ತಕಗಳು. ನೀವು ಪ್ರವಾಸೋದ್ಯಮ, ತುಂಬಾ ಪ್ರವಾಸ ಮಾಡೋದಂತೂ ತುಂಬಾ ಆಸಕ್ತಿ ಅಂತ ಬೇರೆ
ಕೇಳ್ಬಿಟ್ಟೆ ನಾನು ಅದ್ರ ಬಗ್ಗೆ ಒಂದೆರಡು. ಅದು ಅದು ಪ್ರವಾಸ ಮಾಡ್ಬೇಕು ಅನ್ನುವಂತ ಹಂಬಲವೇ ನನಗಷ್ಟು ಮೊದ್ಲು ಇರ್ಲಿಲ್ಲ. ಹ, ಕಾರಣ ಏನಂತಂದ್ರೆ ನನಗೆ 3ನೇ ಕ್ಲಾಸ್ನಲ್ಲಿದ್ದಾಗ ನೀವು ನೋಡಿದ 50 ಊರುಗಳ ಹೆಸರು ಬರೀರಿ ಅಂತ ಕೊಟ್ರು ಮೇಷ್ಟ್ರು. ಹ, ಹ, ಹ. ನಾನ್ ನೋಡಿದ್ದು ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ, ಶಿವಮೊಗ್ಗ ಕೂಡ ನೋಡಿರ್ಲಿ, ಚಿಕ್ಕಮಗಳೂರು ಕೂಡ ನೋಡಿರ್ಲಿಲ್ಲ. ಸುತ್ತಮುತ್ತ ಹಳ್ಳಿ ಸೇರಿಸಿ 50 ಹಳ್ಳಿ ಹೆಸರು ಬರ್ಕೊಂಡು ಹೋಗಿ ಕೊಟ್ಟಿದ್ದೆ ನಾನು. ಹಾಗಾಗಿ ಊರುಗಳನ್ನು ನಾನು ನೋಡಿರ್ಲಿಲ್ಲ. ಮೈಸೂರಿಗೆ ಬಂದ ಮೇಲೂ ಕೂಡ ಕೆಲಸದಲ್ಲಿದ್ದಾಗಲೂ ಕೂಡ ನಾನು ಬಹಳ ಪ್ರವಾಸ ಕ್ಷೇತ್ರಗಾರಿನೇ ಆಗ್ತಾ ಇತ್ತು. ಹ್ಮ್, ಹ್ಮ್, ಆನಂತರ ನಿವೃತ್ತರಾದ್ಮೇಲೆ ನಮ್ಗೆ ಆ ಇಲ್ಲಿ ಸೋಮಶೇಖರ್ ಅಂತ ಒಬ್ರು ಇದ್ದಾರೆ, ದಿನೇಶ್ ಅಂತ ಒಬ್ರು ಇದ್ದಾರೆ, ಹ್ಮ್, ಹ್ಮ್, ಆಮೇಲೆ ಪೂರ್ಣಚಂದ್ರ ರೆಡ್ಡಿ ಅಂತಿದ್ದಾರೆ. ಅವರೆಲ್ಲ ನಟರಾಜ್ KR ನಟರಾಜ್ ಅಂತ ಇದ್ದಾರೆ. ಅವರೆಲ್ಲ ಸಾಕಷ್ಟು ಪ್ರವಾಸಗಳನ್ನ ಆಯೋಜಿಸಿದ್ರು. ಹ್ಮ್, ಹ್ಮ್, ಅವ್ರ ಜೊತೆ ನಾನು ಸೇರ್ಕೊಂಡು ಹೋಗ್ತೀನಿ. ಹ್ಮ್, ಹ್ಮ್. ವೈಯಕ್ತಿಕವಾಗಿ ನಾನು ಪ್ರವಾಸ ಮಾಡೋದು ಕಡಿಮೆ, ಒಬ್ಬೊಬ್ಬನೇ. ಗುಂಪಲ್ಲಿ ಇದ್ದಾಗ ಹೋಗ್ತೀನಿ. ಅಲ್ಲ ನಿಮ್ಗೆ ಯಾವ್ದೋ ಒಂದು ಪ್ರವಾಸ ಮಾಡಿದಾಗ ಯಾವ್ದೋ ಕುತೂಹಲ ಅನ್ಸುತ್ತೆ, ಅದನ್ನ ಚಿತ್ರೀಕರಿಸ್ಬೇಕು, ಫೋಟೋ ತೆಗಿಬೇಕು ಅನ್ಸುತ್ತೆ, ಅದ್ರ ಬಗ್ಗೆ ಕುತೂಹಲ ಕೇಳ್ಬೇಕು ಅನ್ಸುತ್ತೆ. ಗುಂಪಲ್ಲಿ ಹೋದಾಗ ಬಾರಯ್ಯ ಎಲ್ಲ ನೀಂದೇನ ಅಲ್ದೆ ಒಂದ್ ರೀತಿ ಇದಂತ, ಒಂದ್ ರೀತಿ ಗೆಳೆಯರ ಮಧ್ಯ ಒಂದ್ ರೀತಿ ನಿಮ್ಮ ಒಂದು ಹವ್ಯಾಸದ ಒಂದು ಕಾರ್ಯಕ್ಕೆ ಅಡ್ಡ ಬರಲಿಲ್ವಾ ಅದು? ಇಲ್ಲ, ಒಂದೇನಾಗ್ತಿತ್ತು, ಎಲ್ಲ ಒಂದೇ ಅಭಿರುಚಿ ಅವರ? ನಂದು ಅಲ್ಲ, ಒಂದೇ ತರ ವಿಭಿನ್ನವಾದ ಅಭಿರುಚಿ ಇರ್ತಿತ್ತು. ಎಷ್ಟೋ ಸಲ ನಂದು ಪ್ರವಾಸ ಆಯ್ತೆ ಹೊರತು ಅಧ್ಯಯನ ಪ್ರವಾಸ ಆಗ್ಲಿಲ್ಲ. ಅದ್ ನನಗೆ ಗೊತ್ತಿದೆ, ನನ್ನ ಮಿತಿನೂ ಗೊತ್ತಿದೆ. ಕೋನಾರ್ಕದಲ್ಲಿ ನಾವು ಅರ್ಧ ದಿವಸ ಮಾತ್ರ ಇದ್ದದ್ದು. ಕೋನಾರ್ಕ ನಿಮ್ಗೆ 10 ದಿವಸ ಇದ್ದು ಅಧ್ಯಯನ ಮಾಡಬೇಕಾದ ಕ್ಷೇತ್ರ. ಹಾಗೇನೆ ಮೊಧೇರಾ ತಗೊಂಡ್ರು ಅಷ್ಟೇ, ರಾಣಿ ಕಿ ವಾವ್ ತಗೊಂಡ್ರು ಅಷ್ಟೇನೆ. ಅಲ್ಲಿ ಶಿಲ್ಪಗಳು ನೋಡುವಷ್ಟರಲ್ಲಿ ನೀವು ಹೇಳಿದಾಗ ಸಮಯದ ಅಭಾವದಿಂದಾಗಿ, ನನ್ನಿಂದಾಗಿ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಭಾವನೆಯಿಂದಾಗಿ ನಾನು ಓಡೋಡಿ ಬರ್ತಾ ಇದ್ದೆ. ಎಲ್ಲೋ ಒಂದೆರಡು ಅಂಶಗಳು ಮಾತ್ರ ಗುರುತಿಸ್ಕೊಳ್ಳಿ ಸಾಧ್ಯ ಆಯ್ತು ಅಷ್ಟೇ. ಇಲ್ಲ, ನಾನು ಅದೇ ಸಾಕಷ್ಟು ಪ್ರವಾಸ ನಾನ್ ಮಾಡ್ತೀನಿ ಅಂತ ಹೋದ್ರೆ, ಒಬ್ನೇ ಹೋದಾಗ ನನ್ಗೆ ಏನ್ ಇಷ್ಟ, ಆ ಒಂದು ಜನರನ್ನ ಆ ಸ್ಥಳದಲ್ಲಿ ಮಾತನಾಡ್ಸೋದು, ಅಲ್ಲಿ ಇರೋಂತ ನನಗಿಷ್ಟವಾದಂತ ಗಿಡ ಮರಗಳನ್ನ ಚಿತ್ರೀಕರಿಸ್ಕೊಂಡ್ ತಗೊಂಡ್ಬರೋದು, ಆ ಗಿಡಗಳನ್ನ ಕಿತ್ಕೊಂಡು ಕೂಡ ಬರೋದು. ಆರ್ಕಿಡ್ಸ್ ಗಿಡ ಅಂತ ನಂಗೆ ತುಂಬಾ ಇಷ್ಟ. ಜರಿ ಗಿಡ, ಫರ್ನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ತುಂಬಾ ಇಷ್ಟ. ಮಲೆನಾಡ್ ಕಡೆ ಎಲ್ಲ ಹೋದ್ರೆ ನೀವು ಆರ್ಕಿಡ್ಸ್ ಅಂದ್ರೆ ಅದು ಮರದ ಮೇಲೆ ಪರಾವಲಂಬಿಯಾಗಿ ಬೆಳೆದು ಹೂ ಬಿಡುವಂತ ಅದ್ ಕಿತ್ಕೊಂಡ್ ಹಾ, ಸೀತಾಳ ದಂಡೆ, ಹೌದು. ಆಕಾಶ್ ಮಲ್ಲಿಗೆ ಅಂತ ಕೆಲವರು ಒಂದಿಷ್ಟು ಜನ ಹೇಳ್ತಾರೆ. ನನ್ನ ಕೈ ತೋಟದಲ್ಲಿ ಅದನ್ನ ತಗೊಂಡ್ಬಂದ್ ಬೆಳೆಸ್ಬೇಕು ಅನ್ನೋ ಹಂಬಲ. ಅದೇ ಒಂದು ಕುಟುಂಬ ಸಮೇತ ಹೋದ್ರೆ ಯಾವ್ದಕ್ಕೂ ಆಸ್ಪದ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಬೈತಾರೆ, ಈ ರೀತಿ ಎಲ್ಲ ಬಯಸ್ಕೊಳ್ಳೋದ. ಅಲ್ಲ, ನನಗೆ ಏನೋ ಸಮಸ್ಯೆ ಆಯ್ತು ಅಂದ್ರೆ, ನಾನು 36 ವರ್ಷ ಅಧ್ಯಯನ ಸಂಸ್ಥೆನೆಲ್ಲ ಇದ್ದದ್ರಿಂದ ಕನ್ನಡ, ಒಂಚೂರು ಇಂಗ್ಲಿಷ್ ಬಿಟ್ಟು ಮತ್ತೆ ಯಾವ ಭಾಷೆನೂ ನನಗೆ ಬರಲಿಲ್ಲ. ಹೊರಗಡೆ ಹಿಂದಿ ನನಗೆ ಬರಲ್ಲ ಸರಿಯಾಗಿ, ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಾನು ಹೊರಗಡೆ ಹೋದಾಗ ಒಂಥರ ಹೆದರಿಕೆನಲ್ಲೇ ಮಾತಾಡುವಂಗಾಗಿರುತ್ತೆ. ಕರ್ನಾಟಕದಲ್ಲಿ ನಾನು ನೀವು ಹೇಳ್ದಂಗೆ ಸುತ್ತಾಡಿದ್ದೀನಿ, ಶಿರ್ಸಿ ಕಡೆ ಎಲ್ಲ ಸುತ್ತಾಡಿದ್ದೀನಿ, ಸಂತೋಷ ಪಟ್ಟಿದ್ದೀನಿ. ಆದರೆ ಒಂಥರ ಸಾಹಸಕ್ಕೆ ತೊಡಗಲಿಲ್ಲ ನಾನು. ಚಾರಣ ಅಂತ ಹೋಗ್ಲಿಲ್ಲ, ಅಥವಾ ಇದಕ್ಕೆ ನೀರಿಗೆ ಅಂತ ಹೋಗ್ಲಿಲ್ಲ, ಜಲಕ್ರೀಡೆಗೆ ಅದಕ್ಕೆಲ್ಲ ಹೋಗ್ಲಿಲ್ಲ. ಆದ್ರೆ ಒಂದನ್ನ ಮರೆಯಲಾಗದ ಅನುಭವ ಅಂದ್ರೆ, ನಾನು ಕೈಲಾಸ ಪರ್ವತಕ್ಕೆ ಹೋಗಿ ಬಂದದ್ದು. ಎಲ್ಲರೂ ಹೆದರ್ಸಿದ್ರು. ಮಾನಸ ಸಂಚಾರವೇ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಮಾನಸ ಸರೋವರಕ್ಕೆ ಹೋದಾಗ ಆ ಅನುಭವ ಇರುತ್ತಲ್ಲ, ಅದು ಮಾತಿಗೆ ಸಿಗುದಿಲ್ಲ. ನಾನು ಅಲ್ಲಿ ಹೋಗಿ ಮೊದಲ ಸಲ ಹಿಂಗೆ ಜೀಪ್ ಹತ್ತಿ ಹಿಂಗೆ ಇಳಿದ ತಕ್ಷಣ ಮಾನಸ ಸರೋವರ ಕಂಡಾಗ ಉದ್ದಕ್ಕೆ ನಮಸ್ಕಾರ ಮಾಡಿದೆ. ಅಕ್ಕಪಕ್ಕ ನೋಡಿದ್ರೆ ಎಲ್ಲ ಅಳುತ್ತಿದ್ದಾರೆ ಭಾವೋದ್ವೇಗದಿಂದ. ಅಂಥ ದೃಶ್ಯ ಅದು. ಅಲ್ಲಿಂದ ಕೈಲಾಸ ಪರ್ವತನು ಕಾಣುತ್ತೆ. ಕೈಲಾಸ ಪರ್ವತಕ್ಕೆ 3 ದಿವಸ ಪ್ರದಕ್ಷಿಣೆ ಬರ್ಲಿಕ್ಕೆ ನನ್ನಿಂದ ಸಾಧ್ಯ ಆಯ್ತು, ಅದು ದೇವ್ರ ಕೃಪೆ ಅಷ್ಟೇ. 19,000 ಅಡಿ ಹತ್ರ ಹೋದಾಗ ಹೆಚ್ಚು ನಿಲ್ಬೇಡಿ, ಉಸಿರಾಟ ಸಮಸ್ಯೆ ಆಗುತ್ತೆ ಅಂತ ಬೇಗ ಇಳಿಸಿದ್ರು. ನಾನು ಕುದುರೆ ಮೇಲೆ ಹೋಗ್ಲಿ, ಅಲ್ಲಿ ನಡ್ಕೊಂಡೇ ಹೋದೆ. ಹಾಗಾಗಿ ಪ್ರವಾಸ ನಾನು ಗುಂಪಿನಲ್ಲಿ ಹೋಗಿದ್ದೀನಿ. ಈಗ ಆಗಲ್ಲ, ಇನ್ನು ನನಗೆ ವಯಸ್ಸಾದ್ರಿಂದ ಈಗ ಪ್ರವಾಸ ಕಷ್ಟ ಆಗ್ತದೆ. ಹೋದ ವರ್ಷ ವೈಷ್ಣೋದೇವಿಗೆ ಹೋದಾಗ್ಲಿ ನನ್ನ ಮಿತಿ ಏನಂತ ಗೊತ್ತಾಯ್ತು. ನಾನು ಕುದುರೆ ಮತ್ತು ಡೋಲಿನಲ್ಲಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ನಡಿಲಿಕ್ಕಾದ್ರೆ ಹೋಗ್ತೀನಿ, ಇಲ್ಲ ಬಿಡ್ತೀನಿ ಅಷ್ಟೇ. ಇಲ್ಲ, ಭಗವಂತನ ನೀವು ತುಂಬಾ ದಣಿದು ಆಯಾಸ ಮಾಡಿ ದರ್ಶನ ಮಾಡ್ಬೇಕು ಅನ್ನೋ ಹಂಬಲ. ಅದು ಹೌದು. ನನಗೆ ಯಾರಾದ್ರೂ ಅಕಸ್ಮಾತ್ ಯಾರಾದ್ರೂ ಪ್ರಭಾವದಿಂದ ಬಿಡಿಸಿದಾಗಲೂ ಕೂಡ ನನಗೆ ಕ್ಯೂನಲ್ಲಿ ನಿಂತವ್ರು ಏನ್ ಅನ್ಕೊಳ್ತಾರೋ ಅನ್ನೋ ಸಂಕೋಚವೇ ಜಾಸ್ತಿ ನನಗೆ.